ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಲ್ಲಿ ಇವತ್ತು ಸದ್ದು ಮಾಡ್ತಾ ಇರುವಂಥದ್ದು. ಮಾತ್ರ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಕೃಷ್ಣ ಜೆ ರಾವ್ ಉಲ್ಟಾ ಹೊಡೆದಿರುವಂತಹ ಒಂದು ಪ್ರಸಂಗ ಕೂಡ ಹೈಕೋರ್ಟ್ನಲ್ಲಿ ನಡೆದಿದೆ. ಸೊ ಹೈಕೋರ್ಟ್ನಲ್ಲಿ ನಾಗಪ್ರಸನ್ನ ಅವರಿದ್ದಂತಹ ಒಂದು ಪೀಠ ಯಾಕೆ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಯಿತು, ಈ ಒಂದು ಪ್ರಕರಣದಲ್ಲಿ ಏನು ಹೈಕೋರ್ಟ್ನಲ್ಲಿ ನಡೆಯಿತು ಎಲ್ಲವನ್ನ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಅವರ 7 ವರ್ಷಗಳ ಸುದೀರ್ಘವಾದಂತಹ ಆ ಒಂದು ಪ್ರೀತಿಗೆ ಜನಿಸಿದಂತಹ ಆ ಒಂದು ಮಗು, ತಾಯಿಯ ಹೆಸರು ಪೂಜಾ. 1 ವರ್ಷಗಳಾಯಿತು ನಿರಂತರ ಕಾನೂನು ಹೋರಾಟ. ಮಗುವಾದ ನಂತರ ನಾನು ತಂದೆಯೇ ಅಲ್ಲ ಅಂತ ಕಾಲೆಳೆದುಕೊಂಡಂತಹ ಒಂದು ಪ್ರಕರಣ, ಕೈ ಬಿಟ್ಟು ಹೋದಂತಹ ಒಂದು ಪ್ರಕರಣ. ನಂತರ ಇದು ಕೋರ್ಟು ಕಚೇರಿ ಅಂತ ಹೋಗುತ್ತೆ. ಇವಾಗ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಸದ್ದು ಆಗ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಈ ಒಂದು ಪ್ರಕರಣವನ್ನೇ ರದ್ದು ಮಾಡಬೇಕು ಅಂತ ಮನವಿ ಮಾಡಿರುವಂಥದ್ದು ಎಲ್ಲಿಯವರೆಗೆ ಹೋಗಿ ತಲುಪಿತು ನೋಡಿ. ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬ ಎನ್ನುವಂತಹ ಆ ಒಂದು ಪೂಜಾ ಕುಟುಂಬ ಏನಿದೆ, ನಿರಂತರವಾಗಿ ಕಾನೂನು ಹೋರಾಟ ಮಾಡ್ತಾ ಇದೆ. ಮಗುವಿಗೆ ತಂದೆಯನ್ನು ಮರಳಿ ಕೊಡಿ, ಮದುವೆ ಮಾಡಿಸಿಕೊಡಿ ಅಂತ ನಿರಂತರವಾಗಿ ಕೇಳ್ತಾ ಇದೆ. ಆದರೆ ಮಗುವಿನ ತಂದೆ ಕೃಷ್ಣ ಜೆ ರಾವ್ ಹೋಗಿ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ರದ್ದು ಮಾಡಬೇಕು, ಯಾಕೆ ಏನು ಅಂತ ಪ್ರಶ್ನೆ ಮಾಡಿದರೆ, ಇದು ನಮ್ಮ ಇಬ್ಬರ ಪ್ರೀತಿ ಬಾಂಧವ್ಯದಲ್ಲಿ ಹುಟ್ಟಿಕೊಂಡಂತಹ ಮಗು ನೋಡಿ. ಮೊದಲು ಮಗು ನಂದೇ ಅಲ್ಲ, DNA ಪರೀಕ್ಷೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇದ್ದವ, DNA ಪರೀಕ್ಷೆಯಲ್ಲಿ ತಂದೆ ನೀನೇ ಅಂತ ಬಂದಂತಹ ಸಂದರ್ಭದಲ್ಲಿ ಇವಾಗ ಹೈಕೋರ್ಟ್ನಲ್ಲಿ ಭಾವನಾತ್ಮಕವಾಗಿ ಮಾತಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಕಾಳಜಿ ಹುಟ್ಲಿ ನೋಡಿ. ಇದು ನಾವು ಇಬ್ಬರು ಗೊತ್ತಿದ್ದೇ ತಪ್ಪು ಮಾಡುವರಂತ, ಹೌದು, ಯಾರೂ ಕೂಡ ಅಲ್ಲ ಅಂತ ಹೇಳಿಲ್ಲ. ಗಂಡು ಮತ್ತು ಹೆಣ್ಣು ಸೇರಿದರೆ ಮಾತ್ರ ಮಗು ಹುಟ್ಟೋದಕ್ಕೆ ಸಾಧ್ಯ. ಅಷ್ಟು ವಿದ್ಯೆ ಇಲ್ಲದವರು ನಮ್ಮ ಕರಾವಳಿಯಲ್ಲಿ ಅಂತೂ ಇಲ್ಲವೇ ಇಲ್ಲ, ನಮ್ಮ ರಾಜ್ಯದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಎಲ್ರಿಗೂ ಗೊತ್ತಿರುವಂತಹ ಬೇಸಿಕ್ ನಾಲೆಜ್. ಅವರು ಗಂಡು ಮತ್ತು ಹೆಣ್ಣು ಸೇರಿದರೆ ಮಾತ್ರ ಅಲ್ಲಿ ಮಗು ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದು ಸ್ಪೆಷಲ್ ಆಗಿ ನ್ಯಾಯಮೂರ್ತಿಗಳನ್ನು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಮಾಡಿದ್ದು ಸರಿಯಾಗಿಲ್ಲ. ಯಾಕಂತ ಹೇಳಿದರೆ, ಹೌದು, ಪ್ರೀತಿಯಿಂದಲೇ ಹುಟ್ಟಿಕೊಂಡಂದು ಆ ಮಗು. ಇಬ್ಬರು ಪರಸ್ಪರ ಅನ್ಯೋನ್ಯತೆಯಿಂದ ಇದ್ದರು, ಪ್ರೀತಿಸಿ ನಾಟಕ ಮಾಡ್ತೇನೆ ಅಂತ ಆ ಹುಡುಗಿಗೆ ಪಾಪ ಏನು ಗೊತ್ತಿತ್ತು ಈತ ಈ ರೀತಿ ಕೈ ಕೊಡ್ತಾನೆ ಅಂತೇಳಿ. ಸೊ ಏನೋ ನಡೆದುಬಿಡ್ತು. ಇವಾಗ ನಮ್ಮ ದೇಶದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಹೆಚ್ಚಾಗಿ ನಡೀತಾ ಇದೆ. ಅದನ್ನು ಯಾರಿಗೂ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡಿ. ನೀನು ಯಾವ ಜೊತೆಗೆ ಇರ್ತೀಯೋ ಅಥವಾ ನೀನು ಯಾರ ಜೊತೆಗೆ ಬಾಳ್ತೀಯೋ ಯಾರಿಗೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಅದಕ್ಕೆ ಕಾನೂನುಬದ್ಧವಾದಂತಹ ಕೆಲವೊಂದು ನೀತಿ ನಿಯಮಗಳು ಅವರಿಗೂ ಕೂಡ ಇದೆ, ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ಆದರೆ ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ ಅಂತ ಕೇಳಿದರೆ, ಇಂತಹ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆದಂಥ ಸಂದರ್ಭದಲ್ಲಿ ನೋಡಿ. ಇಬ್ಬರು ಪ್ರೀತಿಸಿ ಮಗುವನ್ನು ಮಾಡಿಕೊಂಡ್ರು, ನಂತರ ಮಗು ನಂದಲ್ಲ, ಯಾರದೋ ಜೊತೆಗೆ ಮಲಗಿದಾಳೆ ಆಕೆ ಅಂತ ಸುಖಾಸುಮ್ಮನೆ ಆರೋಪಗಳನ್ನು ಮಾಡುವಂಥದ್ದು, ನಂತರ ಕೋರ್ಟು ಕಚೇರಿ ಅಂತ ಬೆಂಬಿಡದೆ ಕಾಡುವಂಥದ್ದು. ಇವಾಗ ಹೈಕೋರ್ಟ್ನಲ್ಲಿ ಹೋಗಿ ಪ್ರಕರಣವನ್ನು ರದ್ದು ಮಾಡಬೇಕು, ಇದು ಇಬ್ಬರ ಸಮ್ಮತದಿಂದಲೇ ಆಗಿರುವಂಥದ್ದು ಅನ್ನುವಂತಹ ಆ ಒಂದು ಭಾವನಾತ್ಮಕವಾದಂತಹ ನುಡಿಗಳು ನೋಡಿ. ಜಸ್ಟಿಸ್ ನಾಗಪ್ರಸನ್ನ ಅವರಿದ್ದಂತಹ ಆ ಒಂದು ಪೀಠವು, ಸೊ ಹೌದು, ಎಲ್ಲವೂ ಹಾಗೆ ಆಗಿತ್ತು. ಆದರೆ ಆ ಒಂದು ಮಗು ಏನು ತಪ್ಪು ಮಾಡಿದೆ, ಆ ಒಂದು ಮಗುವನ್ನು ಯಾಕೆ ಅನಾಥ ಮಾಡ್ತೀರಾ, ಮದುವೆ ಆಗ್ಬೋದಲ್ವಾ ಎನ್ನುವಂತಹ ಪ್ರಶ್ನೆಯನ್ನು ಇದೇ ಆರೋಪಿ ಕೃಷ್ಣ ಜೆ ರಾವ್ ಮುಂದೆ ಇಟ್ಟಿತ್ತು. ಮಾಧ್ಯಮಗಳು ಯಾವುದೇ ಒಂದು ವಿಚಾರಗಳನ್ನು ಪ್ರಸಾರವೇ ಮಾಡಿಲ್ಲ ನೋಡಿ. ರಾಜ್ಯದಾದ್ಯಂತ ಒಂದು ರೀತಿಯಲ್ಲಿ ಹೈ ಅಲರ್ಟ್ ಆದಂತಹ ಒಂದು ಪ್ರಕರಣ, ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಕ್ರಿಯೇಟ್ ಸೆನ್ಸೇಷನ್ ಮಾಡಿದಂತಹ ಒಂದು ಪ್ರಕರಣ. ಆದರೂ ಕೂಡ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಈ ಒಂದು ವಿಚಾರವನ್ನು ಪ್ರಸಾರವೇ ಮಾಡಲಿಲ್ಲ. ಹೈಕೋರ್ಟ್ನಲ್ಲಿ ಇಂತಹ ಒಂದು ತೀರ್ಪು ಬರ್ತಾ ಇದೆ, ಇಂತಹ ಒಂದು ವಿಚಾರಗಳು ಹಿಯರಿಂಗ್ ನಡೀತಾ ಇದೆ, ಯಾವುದೇ ಅಪ್ಡೇಟನ್ನು ಹೊರಗಡೆ ಬಿಡ್ತಾ ಇಲ್ಲ. ಇದೇ ಹೇಳುವಂಥದ್ದು ನೋಡಿ, ಉಳ್ಳವನ ಪರವಾಗಿ ಮಾಧ್ಯಮಗಳು ಬಕೆಟ್ ಹಿಡಿತಾ ಇದೆ, ಯಾವುದೇ ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ಕೆಲವೊಂದಿಷ್ಟು ವೆಬ್ ಪೋರ್ಟಲ್ಗಳು ಈ ಒಂದು ವಿಚಾರವನ್ನು ಅಪ್ಡೇಟನ್ನು ಕೊಡ್ತಾ ಇದೆ, ಹೊರತುಪಡಿಸಿ ಬೇರೆ ಯಾವುದೇ ಚಾನಲ್ಗಳು ಬೇಕಾದಂತಹ ಮಾಹಿತಿಗಳನ್ನು ಹೊರಗಡೆ ಬಿಡ್ತಾ ಇಲ್ಲ. ಸೊ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರಿದ್ದಂತಹ ಆ ಒಂದು ಪೀಠವು ಆರೋಪಿ ಎನ್ನುವಂತಹ ಕೃಷ್ಣ ಜೆ ರಾವ್ನಲ್ಲಿ ತಿಂಗಳಿಗೆ ಮಗುವಿಗೆ, ಅಂದರೆ ಸಂತ್ರಸ್ತ ಕುಟುಂಬಕ್ಕೆ 10,000 ರೂಪಾಯಿ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರ ಪರ ವಕೀಲರ ಮುಂದೆ ಇಟ್ಟಿರುವಂಥದ್ದು. ಸೊ ಈ ಒಂದು ಆದೇಶದ ಬಗ್ಗೆ ನಿಮ್ಮ ಉತ್ತರವನ್ನು ಕೊಡಿ, ಹೇಗೆ ಸಾಧ್ಯವಿದ್ಯಾ ಇಲ್ವಾ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಮುಂದಿನ ತೀರ್ಪು ಇವತ್ತು ಅಂದರೆ ಏಪ್ರಿಲ್ 24ಕ್ಕೆ
ಇದೇ ಜಸ್ಟಿಸ್ ನಾಗಪ್ರಸನ್ನ ಅವರಿರುವಂತಹ ಹೈಕೋರ್ಟ್ ಪೀಠ ಆದೇಶವನ್ನು ಕೊಡಲಿಕ್ಕಿದೆ. ಏನು ಎತ್ತ ಅನ್ನೋದರ ವಿಚಾರದ ಬಗ್ಗೆ ಇವತ್ತು ಒಂದು ರೀತಿಯಲ್ಲಿ ಮಾಧ್ಯಮಗಳು ಇವತ್ತು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡಿಲ್ಲ ಅಂದರೆ, ಮೊದಲೇ ನಾವು ಹೇಳ್ತಾ ಇದ್ವಿ ನಾಲಾಯಕ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ, ಅದಕ್ಕೆ ಬೇರೆ ಯಾವುದಾದ್ರೊಂದು ಪದಗಳನ್ನು ಸೇರಿಸಿ ನಾವು ಪ್ರಸಾರ ಮಾಡಬೇಕಾಗತ್ತೆ. ಏನಿದ್ರೂ ಕೂಡ ಯಾರು ಪ್ರಸಾರ ಮಾಡಿಲ್ಲ ಅಂದರೂ ಕೂಡ ನಮ್ಮ ಚಾನಲ್ ಅಂತೂ ನಿರಂತರವಾಗಿ ಇಂತಹ ಭ್ರಷ್ಟರ ವಿರುದ್ಧವಾಗಿ ಅಥವಾ ಅತ್ಯಾಚಾರಿಗಳ ವಿರುದ್ಧವಾಗಿ ಅಥವಾ ನಾವು ವಿಶ್ವಾಸ ವಂಚನೆ ಮಾಡುವಂತಹ ವ್ಯಕ್ತಿಗಳೇನಿದ್ದಾರೆ, ಸಮಾಜಘಾತುಕ ಶಕ್ತಿಗಳೇನಿದೆ, ಅವೆಲ್ಲದರ ವಿರುದ್ಧವಾಗಿ ನಾವು ಮಾಡುವಂತಹ ಪ್ರಶ್ನೆಯನ್ನು ಮಾಡ್ತಾನೆ ಇರ್ತೀವಿ. ಯಾರಿಗೆ ಯಾವಾಗ ನಮ್ಮ ಧ್ವನಿಯ ಅಗತ್ಯವಿದೆಯೋ ಖಂಡಿತವಾಗಿಯೂ ಆ ಒಂದು ಸಂತ್ರಸ್ತರ ಜೊತೆ ನಿಂತು ಧ್ವನಿ ಎತ್ತುವಂತಹ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡೇ ಮಾಡ್ತೀವಿ. ಸೊ ಹೈಕೋರ್ಟ್ನಲ್ಲಿ ಏನು ನಡೀತು, ಜಸ್ಟಿಸ್ ನಾಗಪ್ರಸನ್ನ ಅವರು ಯಾವ ರೀತಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ವರದಿಯನ್ನು ಗಮನಿಸ್ತಾ ಹೋಗೋಣ. ಆರೋಪದ ಪ್ರಕಾರ ಕೃಷ್ಣ ಜಯರಾವ್ ಮತ್ತು ಯುವತಿಯ ನಡುವೆ ಸುಮಾರು 7 ವರ್ಷಗಳ ಕಾಲ ಪ್ರೀತಿ ಸಂಬಂಧವಿತ್ತು. ಈ ಅವಧಿಯಲ್ಲಿ ಮದುವೆಯಾಗುವುದಾಗಿ ಭರವಸೆ ನೀಡಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಅಂತ ಯುವತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ಲು. ನಂತರ ಯುವತಿ ಗರ್ಭಿಣಿಯಾಗಿದ್ದು ಮಗುವಿಗೆ ಜನ್ಮ ನೀಡಿದ ಬಳಿಕ ಆರೋಪಿಯು ಮದುವೆಯಾಗಲು ನಿರಾಕರಿಸಿದ್ದಾನೆ ಎಂಬುದು ಪ್ರಕರಣದ ಪ್ರಮುಖ ಅಂಶ ಆಗಿದೆ. ಇನ್ನು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿರುವಂಥದ್ದು. ಇದೀಗ ಈ ಪ್ರಕರಣವನ್ನು ರದ್ದುಪಡಿಸುವಂತೆ ಕೋರಿ ಕೃಷ್ಣ ಜಯರಾವ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಆರೋಪಿಯ ಪರ ವಕೀಲರಾದ ಹಿರಿಯ ವಕೀಲ ಪಿ ಹೆಗಡೆ ವಾದವನ್ನು ಮಂಡಿಸಿ, ಇದು ಪರಸ್ಪರ ಒಪ್ಪಿಗೆಯ ಸಂಬಂಧವಾಗಿದ್ದು ಇಬ್ಬರ ನಡುವೆ ಹಲವು ವರ್ಷಗಳಿಂದ ಪ್ರೀತಿ ಇತ್ತು. ರಾಜಕೀಯ ಕಾರಣಗಳಿಂದಾಗಿ ಈ ಪ್ರಕರಣವನ್ನು ಹೆಚ್ಚಾಗಿ ತೋರಿಸಲಾಗ್ತಾ ಇದೆ. ಆರೋಪಿಯ ತಂದೆಯ ತೇಜೋವಧೆ ಮಾಡಲು ವಿರೋಧಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ವಾದವನ್ನು ಮಾಡಿದರು. ಹೈಕೋರ್ಟ್ ಕೂಡ ಅವರಿಗೆ ಪ್ರಶ್ನೆಗಳನ್ನು ಕೇಳಿತ್ತು. ವಿಚಾರಣೆ ವೇಳೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠವು ಹಲವು ಪ್ರಮುಖ ಪ್ರಶ್ನೆಗಳನ್ನು ಕೇಳಿದೆ. ಯುವತಿಗೆ ಆರೋಪಿಯಿಂದಲೇ ಮಗುವಾಗಿರುವುದರಿಂದ ಮದುವೆಯಾಗುವುದೇ ಉತ್ತಮ ಅಲ್ವಾ? ಯುವತಿ ಮಗುವನ್ನು ಅನಾಥವಾಗಿರಿಸುವುದು ಸರಿಯಲ್ಲ. ತಂದೆಯಾಗಿರುವುದರಿಂದ ಮಗುವಿನ ಆರೈಕೆ ಮಾಡುವುದು ಆರೋಪಿ ವ್ಯಕ್ತಿಯ ಕರ್ತವ್ಯ ಆಗಿದೆ. ಯುವತಿಗೆ ಮಾಸಿಕ 10,000 ಜೀವನಾಂಶ ನೀಡಲು ಸಿದ್ಧರಿದ್ದಾರಾ ಎಂದು ಆರೋಪಿ ಪರ ವಕೀಲರಿಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಸಲ್ಲಿಸಲು ಸೂಚಿಸಿರುವ ಹೈಕೋರ್ಟ್ ವಿಚಾರಣೆಯನ್ನು ಏಪ್ರಿಲ್ 24ಕ್ಕೆ ಮುಂದೂಡಿದೆ. ಈ ಪ್ರಕರಣವನ್ನು ಸಾಮಾಜಿಕ ಹಾಗೂ ಕಾನೂನು ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಮುಂದಿನ ದಿವಸಗಳಲ್ಲಿ ಮಹತ್ವದ ತೀರ್ಮಾನವನ್ನು ನಿರೀಕ್ಷೆ ಮಾಡಲಾಗಿದೆ. ಇದು ಲಾಸ್ಟ್ ಹಿಯರಿಂಗಲ್ಲಿ ನಡೆದಂತಹ ಒಂದು ಅಪ್ಡೇಟ್. ಸೊ ಅಪ್ಡೇಟನ್ನು ನಿಮ್ಮ ಮುಂದೆ ತರಲಿಕ್ಕೆ 1-2 ದಿವಸಗಳು ತಡವಾಗಿ ಹೋಯಿತು. ಸೊ ಹಲವು ಕಾರಣಾಂತರಗಳಿಂದ ನಮ್ಮ ಚಾನಲಲ್ಲಿ ವಿಡಿಯೋಗಳು ಬರ್ತಾ ಇಲ್ಲ. ಸೊ ಇವತ್ತಿನಿಂದ ನಿರಂತರವಾಗಿ ವಿಡಿಯೋಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಆದರೂ ಕೂಡ 1-2 ವಾರಗಳು ನಾವು ಬಹಳಷ್ಟು ಕೆಲವೊಂದು ವಿಚಾರಗಳಲ್ಲಿ ಬ್ಯುಸಿಯಾಗಿರುವುದರಿಂದ ಹಲವು ಅಪ್ಡೇಟ್ಗಳು ಸ್ವಲ್ಪ ತಡವಾಗಿ ಆದರೂ ನಿಮ್ಮ ಮುಂದೆ ಬರಬಹುದು. ಸೊ ಸ್ನೇಹಿತರೆ, ಈ ಒಂದು ಪ್ರಕರಣದಲ್ಲಿ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.